ಬಟ್ ಮೇಡಮ್, ಈಗ ಸಂಕ್ರಾಂತಿಗೂ ಮತ್ತು ಈ ಗಾಳಿಪಟಕ್ಕೂ ಮತ್ತು ನಮ್ಮ ಆರೋಗ್ಯಕ್ಕೋ, ಅದು ಮಾನಸಿಕ ದೈಹಿಕ ಆರೋಗ್ಯನೋ ಅಥವಾ ಬೇರೆ ಬೇರೆ ಕಾರಣಗಳು ಏನಾದರೂ ಲಿಂಕ್ ಇದೆಯಾ? ಇಲ್ಲ ಸರ್, ಈಗ ಪ್ರತಿ ಒಂದು ಆಚರಣೆ ನಮ್ಮ ಹಿರಿಯರು ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಬಂದಿದ್ದಾರೆ, ಅವರು ಮಾಡಿರೋಂತಹ ಕ್ರಿಯೆಗಳು ಅಂತಲೇ ನಾವು ಹೇಳ್ಬೋದು. ಅದರಲ್ಲಿ ಪ್ರಮುಖವಾದದ್ದು ಗಾಳಿಪಟ. ಈ ಗಾಳಿಪಟದ ಒಂದು ನೀವು ಹೇಳಿದಾಗೆ ನಾನು ತುಂಬ ಗಾಳಿಪಟನ ಆರಿಸಿದ್ದೀನಿ ಸಣ್ಣವಳಿದ್ದಾಗ. ನಾವು ನಿಜವಾಗ್ಲೂ ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಈಗಿನ ಮಕ್ಕಳನ್ನ ನೋಡ್ತು ಅಂತಂದರೆ ನಮಗೆ ಅಯ್ಯೋ ಪಾಪ ಅನಿಸುತ್ತೆ. ಅದರ ಸೈಂಟಿಫಿಕ್ ಇದಕ್ಕೆ ಮೊದಲು ಸಿಂಬಾಲಿಕ್ ಆಗಿ ನೀವು ನೋಡಿ, ಗಾಳಿಪಟ ಅನ್ನೋದು ಒಂದು ಜೀವನ, ನಮ್ಮ ಜೀವನ ಅಂತ ಅನ್ಬೋದು. ಅಂದರೆ ಏರಿಳಿತ ಬಂದಂಗೆ, ವಿಂಡ್ ಬಂದಂಗೆ ಏರಿಳಿತ ಆಗುತ್ತೆ. ಸೂತ್ರ ಅಂದರೆ ನಮ್ಮ ಡಿಸಿಪ್ಲಿನು, ನಮ್ಮ ಅಭ್ಯಾಸಗಳು ಏನಿದೆ ಸರಿಯಾಗಿರೋದೇ ನಮ್ಮ ಜೀವನದ ಒಂದು ಸೂತ್ರ ಅನ್ಬೋದು. ಎಲ್ಲರನ್ನೂ ಬಿಟ್ಬಿಡ್ತೀವಿ ನಾವು ಸಮಾಜದಲ್ಲಿ. ಏಕೆಂತಂದರೆ ಪೊಸಿಷನ್ನು, ಅಧಿಕಾರ, ಹಣ ನನ್ನ ಹತ್ರನೇ ಇದೆ ಅಂತ. ಅವಾಗೇನಾಗುತ್ತೆ ಅಂದರೆ ನೀವು ನೋಡಿ, ಮೊನ್ನೆ ಇವರು ರಾಯಿ ಹೇಗೆ ಯಾವ ರೀತಿ ಸೂಸೈಡ್, ಅಷ್ಟೆಲ್ಲ ಹಣ ಅಧಿಕಾರ ಎಲ್ಲ ಇತ್ತು, ಏನು ಬೇಕಾದರೂ ಸಿಕ್ಕದು. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಅವಘಡ ಆಗ್ತಾ ಇದೆ, ಇತ್ತೀಚೆಗೆ ಕೂಡ ಆಯಿತು. ಈ ಮಾಂಜ ಮಾಡುವಂಥದ್ದನ್ನ ನಿಷೇಧಿಸಬೇಕು ಅಂತ ಕೂಡ ಮಾಡ್ತಾ ಇದೆ. ಬಿಕಾಸ್ ಅದು ಡೇಂಜರಸ್. ಹೌದು, ಅದೇನಾಗ್ತಾ ಇದೆ, ಕೆಲವೊಂದು ನಗರ ಪ್ರದೇಶಗಳಲ್ಲಿ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಹೋಗುತ್ತೆ, ಆ ದಾರ ಗಟ್ಟಿಯಾಗಿರುವಂಥ ದಾರ ಇರುತ್ತೆ, ಯಾರೊಬ್ಬ 2 ವೀಲರ್ಗೆ ಅವನಿಗೆ ಸಿಕ್ಕಾಕೊಂಡು ಅದು ಅವಘಡ ಕೂಡ ಆಗಿರುವಂಥ ಸಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿರೋದು ಗಾಳಿಪಟದ ಬಗ್ಗೆ. ನಾವು ಇತ್ತೀಚೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಮತ್ತು ಸಂಕ್ರಾಂತಿ ಟೈಮಲ್ಲಿ ನಾವು ಗಾಳಿಪಟ ಚಿಕ್ಕವರದ ತುಂಬ ಹಾರಿಸಿದ್ದೀವಿ. ಅಂದರೆ ಗಾಳಿಪಟ ಹಾರಿಸೋದೇ ಒಂದು ಸಂಭ್ರಮ. ಸ್ಕೂಲ್ ಮುಗಿತಿದ್ದಂಗೆ ಗಾಳಿಪಟ, ಆಮೇಲೆ ನಾವೇ ಮಾಡ್ತಿದ್ವಿ ಗಾಳಿಪಟ ಚಿಕ್ಕವರಿದ್ದಾಗ. ಪೇಪರ್ ತೊಗೊಂಡು, ನ್ಯೂಸ್ ಪೇಪರ್ ತೊಗೊಂಡು, ಆಮೇಲೆ ಬಿದಿರಿನ ಕಡ್ಡಿ ತೊಗೊಂಡು, ದಾರ ಎಲ್ಲ ತೊಗೊಂಡು ಬಂದು ಕರೆಕ್ಟಾಗಿ ಮಾಡಿಕೊಂಡು, ಆಮೇಲೆ ಅದಕ್ಕೆ ಬಾಲನೂ ಹಾಕಿ, ಬಾಲ ಹಾಕಿದರೆ ಸ್ವಲ್ಪ ಅದು ಸಣ್ಣ ಗ್ರೇಡ್, ಕಡಿಮೆ ಗ್ರೇಡ್ ಅಂತ ಅವಾಗ ನಮಗೆ ಬಾಲ ಇಲ್ಲದೆ ಹಾರಿಸ್ಬೇಕು ಅಂತ ಅದನ್ನು ಟ್ರೈ ಮಾಡ್ತಿದ್ವಿ. ಆಮೇಲೆ ಬಾಲಂಗುಂಚಿ ಬೇಕು, ಅದಕ್ಕೆ ಬಾಲಂಗುಚಿ ಇಲ್ಲದೆ ಹಾರುತ್ತೆ. ಬಾಲಂಗುಚಿ ಇಲ್ಲದೆ ಹಾರಿಸಿದ್ರೆ ಕಷ್ಟ, ಬಟ್ ಅದು ಒಂಥರ ಚಾಲೆಂಜು. ಅದು ದೊಡ್ಡವ್ರ ಬಾಲ ಇಲ್ಲದೇನೆ ಹಾರಿಸ್ತಾರೆ, ಚಿಕ್ಕವ್ರ ಬಾಲ ಇಟ್ಕೊಂಡು ಹಾರಿಸ್ತಾರೆ. ಆ ಥರ ಏನೋ ಇತ್ತು ಅನ್ಸುತ್ತೆ. ಸೊ ನನಗೆ ಇನ್ನೂ ನೆನಪಿದೆ, ಪ್ರಜಾವಾಣಿನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ರಾಜ್ಕುಮಾರ್ ಫೋಟೋ ಇತ್ತು ಅದರಲ್ಲಿ. ನಾನು ಅದನ್ನೇ ಪಟ ಮಾಡಿದ್ದೆ, ರಾಜ್ಕುಮಾರ್ ಮುಖ ಕಾಣಿಸ್ತಾ ಇತ್ತು ಸಣ್ಣವರಿದ್ದಾಗ. ಸೊ ಅದು ಎಲ್ಲ ಅಷ್ಟು ಬ್ಯೂಟಿಫುಲ್ ನೆನಪುಗಳು. ಮಾಂಜ ಮಾಡೋದು ಅದು ಒಂದು ಅದೇನೆಂದರೆ ಅದೆಲ್ಲ ಮಾಡಿಬಿಡಿ ದಯವಿಟ್ಟು, ಯಾಕಂದ್ರೆ ಭಾಳ ಡೇಂಜರ್ ಅದು. ಇತ್ತೀಚೆಗೆ ನೋಡಿ ಅದು ಒಂದು ಅನಾಹುತ ಕೂಡ ಆಗಿದೆ. ಅಂದರೆ ಈ ಲೋಳೆ ಸರ ಬರುತ್ತಲ್ಲ, ಅದಕ್ಕೇನಂತಾರೆ, ಅಲೋವೆರಾ ತೊಗೊಂಡು ಬಂದು ಅದನ್ನೆಲ್ಲ ತೆಗೆದು ಅದರೊಳಗಡೆ ಇರೋದೆಲ್ಲ ಹಾಕಿ ಒಂದು ಸಣ್ಣ ಇದರಲ್ಲೂ ಹಾಕ್ತಿದ್ವಿ. ಹಾಕಿ ಅದರಲ್ಲಿ ಅರಿಶಿನ ಹಾಕ್ತಿದ್ವಿ. ಆಮೇಲೆ ಅದರಲ್ಲಿ ಇನ್ನೊಂದೇನು ಹಾಕ್ತಿದ್ವಪ್ಪ, ಅರಿಶಿನ, ಆಮೇಲೆ ಗಾಜು ತೊಗೊಂಬರ್ತಿದ್ವಿ ಎಲ್ಲಿಂದನೂ ತಂದು, ಅದನ್ನು ಕುಟ್ಟಿ ಫುಲ್ ಗಾಜನ್ನು ಪುಡಿ ಕುಟ್ಟಿ ಅದನ್ನು ಹಾಕ್ತಿದ್ವಿ. ಹಾಕಿ ಅದನ್ನು ಮಿಕ್ಸ್ ಮಾಡ್ತಿದ್ವಿ. ಮಿಕ್ಸ್ ಮಾಡಿದ್ಮೇಲೆ ದಾರ ತಂದು ಅದನ್ನು ಹಿಂಗೆ ಹಿಡ್ಕೊಂಡು, ಅದನ್ನು ಆ ಪೇಸ್ಟ್ ಇರುತ್ತಲ್ಲ, ಆ ಪೇಸ್ಟನ್ನು ಕೈಯಲ್ಲಿ ಇಟ್ಕೊಂಡು, ಅದನ್ನೇನೋ ಬಹುಶಃ ಕೈಯಲ್ಲಿ ಇಟ್ಕೋತಿರಲ್ಲ, ಬೇರೆ ಏನೋ ಇಟ್ಕೋತಿದ್ದು ಅನ್ಸುತ್ತೆ, ಆ ದಾರಕ್ಕೆ ಅದನ್ನು ಅಂಟಿಸ್ಕೊಂಡು ಹೋಗೋದು ಹಿಂಗೆ. ಆಮೇಲೆ ಒಣಗಿಸ್ತಿದ್ವು ಆ ದಾರನ. ಮತ್ತೆ ಚುಚ್ಚುತ್ತಲ್ವಾ ನಿಮ್ಗೆ? ಇಲ್ಲ, ಅದು ಏನೋ ಗೊತ್ತಿಲ್ಲ ನನಗೆ. ಅದನ್ನ ಹಾರಿಸ್ಬೇಕಾದ್ರೆ ಅದನ್ನ ಬಿಡೋದು, ಅಂದ್ರೆ ಅದು ಮಾಂಜ ಹಾಕಿದ್ರೆ ಬೇರೆ ಪಟಗಳು ಬಂದ್ರೆ ಅದು ಕತ್ತರಿಸುತ್ತೆ ಅಂತ. ಗಾಜಿರುತ್ತಲ್ಲ, ಅದು ಏನೋ ಸ್ವಲ್ಪ ನೆನಪಿದೆ. ಸ್ವಲ್ಪ ನಾನು ಇಮ್ಯಾಜಿನೇಷನ್ ಮಾಡ್ಕೋತಾ ಇದೇನೋ ಗೊತ್ತಿಲ್ಲ. ಬಟ್ ಮಾಡಿದ್ದಂತೂ 100% ನೆನಪಿದೆ. ಹಾರಿಸಿದ ಅಷ್ಟೊಂದು ನೆನಪಿಲ್ಲ, ಬಟ್ ಮಾಡಿದ 100% ನೆನಪಿದೆ. ಅಲೋವೆರಾ ನಮ್ಮ ಮನೇಲಿ ಆ ಸುತ್ತಮುತ್ತ ಎಲ್ಲ ಬೆಳೀತಿತ್ತು ಆ ಟೈಮಲ್ಲಿ. ಈಗ ಅದೊಂಥರ ತುಂಬಾ ಅಮೂಲ್ಯವಾದ ಆಗಿದೆ. ಈಗ ಬೆಣ್ಣೆ ಹಣ್ಣು ತರ ಮುಂಚೆ ನೋಡಿದ್ರೆ ಎಲ್ಲ ಕಡೆ ಬೆಳೆಯೋದು. ಹೌದು, ಒಂಥರ ಕಳೆ ತರ ಅದು. ಎಕ್ಸಾಕ್ಟ್ಲಿ. ಸೊ ಹಾಗೆ ಮಾಡಿದ ನೆನಪಿದೆ. ಬಟ್ ಅಷ್ಟೇ ನಮ್ಗೆ ಗೊತ್ತಿರೋದು. ಅಂದರೆ ಬಟ್ ಮೇಡಮ್, ಈಗ ಸಂಕ್ರಾಂತಿಗೂ ಮತ್ತು ಈ ಗಾಳಿಪಟಕ್ಕೂ ಮತ್ತು ನಮ್ಮ ಆರೋಗ್ಯಕ್ಕೋ, ಅದು ಮಾನಸಿಕ ದೈಹಿಕ ಆರೋಗ್ಯನೋ ಅಥವಾ ಬೇರೆ ಬೇರೆ ಕಾರಣಗಳು ಏನಾದರೂ ಲಿಂಕ್ ಇದೆಯಾ, ಅಥವಾ ಇದು ಜಸ್ಟ್ ಒಂದು ಆ ಟೈಮಿಗೆ ಮಾಡುವಂಥ ಕ್ರಿಯೆನ? ಇಲ್ಲ ಸರ್, ಈಗ ಪ್ರತಿ ಒಂದು ಆಚರಣೆ
ನಮ್ಮ ಹಿರಿಯರು ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಬಂದಿದ್ದಾರೆ, ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವುದನ್ನೇ ಡಿಸೈನ್ ಮಾಡಿದ್ದಾರೆ. ನನಗೆ ಅದೇ ಆಶ್ಚರ್ಯ ಆಗುತ್ತೆ, ಹೇಗೆ ಅವರು ಅದನ್ನು ಮಾಡ್ತಾಯಿದ್ರು. ಈ ಒಂದು ಕ್ರಿಯೆ ಮಾಡಿದ್ರೆ, ಈ ಒಂದು ಹಬ್ಬನ ಆಚರಣೆ ಮಾಡಿದ್ರೆ ಇದು ನಮಗೆ ಒಳ್ಳೆಯದು, ನಮ್ಮ ದೈಹಿಕ ಎಲ್ಲ ಪರಿಪೂರ್ಣ ಆರೋಗ್ಯ, ದೈಹಿಕ ಮಾನಸಿಕ ಸಾಮಾಜಿಕ ಎಲ್ಲ ಥರದ ಆರೋಗ್ಯಕ್ಕೂ ಇದು ನಮಗೆ ಬೇಕೇ ಬೇಕು ಅಂತ ಮಾಡಿದರು. ಬರೀ ಅದನ್ನ ಹಾಗೆ ಹೇಳಿಲ್ಲ, ಅದನ್ನು ಸಂಪ್ರದಾಯ ಅಂತ ಮಾಡ್ಕೊಂಬಂದರು. ಇದನ್ನ ನೀವು ಮಾಡಬೇಕು. ಇವಾಗ ಸಂಕ್ರಾಂತಿಯ ದಿನ ನೀವು ಗಾಳಿಪಟ ಹಾರಿಸ್ಬೇಕು, ಎಳ್ಳನ್ನು ನೀವು ಹಂಚಬೇಕು, ಆಮೇಲೆ ಎಣ್ಣೆ ಸ್ನಾನ, ಈ ಥರದ್ದು ಅವರು ಒಂಥರ ಅದನ್ನು ಮ್ಯಾಂಡೇಟ್ರಿ ಅಂತ ಮಾಡಿದ್ರು, ನೀವು ಮಾಡಲೇಬೇಕು ಅಂತ. ಇಲ್ಲಾಂದರೆ ಜನ ಕೇಳೋದಿಲ್ವಲ್ಲ. ಬಟ್ ಏನಾಗಿದೆ, ಈಗ ಕೇಳ್ತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಎಲ್ಲ. ಬಟ್ ಪ್ರತಿಯೊಂದು ಆಚರಣೆಯ ಹಿಂದೆ ಅದನ್ನು ಒಡೆದು ನೋಡಿದಾಗ ಈಗ ಮೇಲೆ ಹಂಗೆ ಕಾಣ್ತಾ ಇದೆ, ಪೀಲ್ ಮಾಡ್ಬೇಕು ನೀವು ಅದನ್ನು ಒಡೆದು ನೋಡಿದ್ರೆ, ನಿಮಗೆ ಅದನ್ನು ಸುಲಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರ ತಿರುಳಲ್ಲಿ ಏನಿದೆ ಮಹತ್ವ ಅಂತೇಳಿ. ಮಡಗಲ್ಕಾಯಿ ಮೇಲೆ ಬರೀ ಒಂಥರ ಏನೋ ಒಂಥರ ರೆಕ್ಕೆ ಅದು ಸ್ಪೈನ್ ಥರ ಮುಳ್ಳು ಥರ ಇದೆ, ನೋಡೋಕ್ಕೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಹೌದು, ಒಳಗಡೆ ನೋಡಿ ಹೇಳಿದ್ರಲ್ಲ ಲಾಸ್ಟ್. ಹೌದು. ಇಲ್ಲೇನಾಗುತ್ತೆ ಅಂದರೆ, ಈಗ ಸಂಕ್ರಾಂತಿ ಅಂದರೆ ಉತ್ತರಾಯಣ ಆರಂಭ ಆಗುತ್ತೆ, ಈಗ ಚಳಿಗಾಲ ಮುಗಿತಾ ಬಂದಿರುತ್ತೆ, ಮತ್ತು ದಿನ ಲೆಂತಿ ಆಗ್ತಾ ಬರುತ್ತೆ. ಅದಕ್ಕೆ ಮೊದಲು ನೋಡಿ ಡಿಸೆಂಬರಲ್ಲೆಲ್ಲ ಬೇಗ 5 ಗಂಟೆಗೆ ಕತ್ಲು ಅನ್ನೋ ಥರ ಅನ್ಸುತ್ತಲ್ವಾ. ನಂತರ ಈ ಸಂಕ್ರಾಂತಿ ಕಳೆದ ನಂತರ ಡೇ ಒಂಥರ ಲೆಂತಿ, ನಿಮ್ಗೆ 6 ಗಂಟೆ ಆದರೂ ಬೆಳಕಿರುತ್ತೆ, 7 ಗಂಟೆ ಆದ್ರೂ ಬೇಸಿಗೆ ಬಂದಂಗೆ ನಿಮಗೆ ಬೆಳಕು ಜಾಸ್ತಿ ಇರುತ್ತೆ. ಇವಾಗ ಏನಂದರೆ ಅಡ್ವಾಂಟೇಜು, ಈಗ ಉತ್ತರಾಯಣ ಆರಂಭವಾಗಿ ಸಂಕ್ರಾಂತಿಯಿಂದ ಏನಾಗುತ್ತೆ, ನಮಗೆ ವಿಟಮಿನ್ ಡಿ ಸಿಂಥಸಿಸ್ ಜಾಸ್ತಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಕಮ್ಮಿ ಆಗಿಬಿಟ್ಟಿರುತ್ತೆ ನಮಗೆ. ಈ ಚಳಿಗಾಲದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಕಮ್ಮಿ. ವೈಟಮಿನ್ ಡಿ ಅಂತೀವಲ್ಲ, ಸೂರ್ಯನ ಬೆಳಕಿನಿಂದ ನಮಗೆ ಸಿಕ್ಕುವಂತಹ ಒಂದು ಸಿಂಥಸೈಸ್ ಆಗುವಂಥ ವೈಟಮಿನ್, ಅದು ಬಹಳ ಮುಖ್ಯ. ಅದಕ್ಕೆ ಬೆಳಗಿನ ಹೊತ್ತು ಅಥವಾ ಸಾಯಂಕಾಲದ ಹೊತ್ತು, ಮಧ್ಯಾಹ್ನದ್ರಲ್ಲಿ ಸ್ವಲ್ಪ ಅದು ಯು ವಿ ಲೈಟ್ ಜಾಸ್ತಿ ಇರುತ್ತೆ ಅಂತ ಅಂತಾರೆ, ಸ್ವಲ್ಪ ಸ್ಕಿನ್ ಬರ್ನ್ ಅವೆಲ್ಲ ಆಗುತ್ತೆ ಅಂತ. ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಒಂದು ಪ್ರಶಸ್ತಿ, ಚೆನ್ನಾಗಿ ಒಂದು ಎಕ್ಸ್ಪೋಸರ್ ಜಾಸ್ತಿ ಆಗುತ್ತೆ, ಡೇ ಜಾಸ್ತಿ ಆಗುತ್ತಲ್ಲ, ಅದು ಒಂದು ಬಹಳ ಮುಖ್ಯವಾದದ್ದು. ಇದ್ರ ಜೊತೆಗೆ ಈ ಒಂದು ಸಮಯದಲ್ಲಿ ಆಗುವಂಥದ್ದು ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಅಂತ, ದೈನಂದಿನ ಲಯ ಅಂತ ಏನಂತೀನಿ ನಾನು, ರೀಸೆಟ್ ಆಗುತ್ತದು. ಈ ಡಿಸೆಂಬರ್ವರೆಗೂ ಒಂಥರ ಸೆಟ್ ಇರುತ್ತೆ. ನಮ್ಮ ದೇಹದ ಒಳಗಡೆ ಒಂದು ಕ್ಲಾಕ್ ಇದೆ, ದೇಹದ ಒಳಗಡೆ ಇಡೀ ದೇಹದಲ್ಲಿ ಒಂದು ಕ್ಲಾಕು, ಆಮೇಲೆ ಒಂದೊಂದು ಆರ್ಗನ್ಸಲ್ಲೂ ಒಂದೊಂದು ಕ್ಲಾಕ್ಗಳು, ಮೈಕ್ರೋ ಕ್ಲಾಕ್ಸ್ಗಳು, ಸಣ್ಣ 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 ಕ್ಲಾಕು, ಜೀವಕೋಶದಲ್ಲಿ ಒಂದು ಕ್ಲಾಕು. ಇದೆಲ್ಲ ಲಯ ಯಾವ ಥರ ಇರುತ್ತೆ ಅಂದರೆ, ಆ ಲಯದಿಂದನೇ ಎಲ್ಲ ನಡೀತಾ ಇರೋದು. ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಮಲಮೂತ್ರ ವಿಸರ್ಜನೆ ಇವೆಲ್ಲ ಹೇಗೆ ಬರುತ್ತೆ ಅಂತಂದರೆ, ಕ್ಲಾಕ್ ಅದು ಸೆಟ್ ಆಗಿರುತ್ತೆ. ಅದು ಒಂಥರ ಅಭ್ಯಾಸ ನಾವು ಯಾವ ರೀತಿ ಮಾಡ್ಕೊಂಡು ಅಂದರೆ ಉತ್ತಮ ಆರೋಗ್ಯ ಅಂದರೆ ಇದೆಲ್ಲ ಬೆಳಗ್ಗೆನೆ ಎಲ್ಲ ಕ್ರಿಯೆಗಳು ನಡೆದೋಗ್ಬಿಡ್ಬೇಕು. ಕೆಲವರಿಗೆ ಯಾರಿಗೆ ಇದು ಸೆಟ್ ಮಾಡಿರೋದಿಲ್ಲ, ಮಧ್ಯಾಹ್ನ ಸಾಯಂಕಾಲ ಈ ದಿನದ ಯಾವುದ್ಯಾವುದೋ ಸಂದರ್ಭದಲ್ಲಿ ಇವೆಲ್ಲ ಆಗ್ತಾ ಇರುತ್ತೆ, ದೇಹದ ಬಾಧೆಗಳು. ಬಹಳ ಚೆನ್ನಾಗಿದೆ ಈ ವಿಚಾರ. ನೋಡಿ ಹೆಂಗೆ ನಿಮ್ಮ ದೇಹಕ್ಕೊಂದು ಕ್ಲಾಕ್ ಇದೆ ಅಂತ, ಮನಸ್ಸಿಗೊಂದು ಕ್ಲಾಕ್ ಇದೆ. ಖಂಡಿತ. ನೋಡಿ ನಮ್ಮ ಸಂಗೀತ ನೋಡಿದ್ರೆ, ಅವರು ಬೆಳಗಿನ ಜಾವ ಹಾಡುವಂಥದ್ದು, ಮಧ್ಯಾಹ್ನ ಹಾಡುವಂಥದ್ದು, ರಾತ್ರಿ ಹಾಡುವಂಥ, ಸಂಜೆ ಹಾಡುವಂಥದ್ದು, ಅದೆಲ್ಲ ಬೇರೆ ಬೇರೆ ಮಾಡಿದ್ದಾರೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ. ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ನೋಡಿ, ನೀವು ನಾನು ಅಬ್ಸರ್ವ್ ಮಾಡಿದ್ದು, ಬೆಳಗಿನ ಜಾವ ನೀವು ದೇವರ ನಂಬಿ ಬಿಡಿ, ಭಕ್ತಿಗೀತೆಗಳು ಬರ್ತಾ ಇದ್ರೆ ನಿಮ್ಗೆ ಯು ಫೀಲ್ ಹ್ಯಾಪಿ. ನೀವು ಬೆಳಗಿನ ಜಾವ ಯಾರಾದರೂ ಒಂದು ಪ್ರೇಮ ಗೀತೆ ಬಂದ್ರೆ ಇರಿಟೇಟ್ ಆಗುತ್ತೆ. ನಾವು ಪ್ರೇಮ ಗೀತೆ ಇಷ್ಟಪಡ್ತೀವಿ, ಬಟ್ ಬೆಳಗಿನ ಜಾವ ಸೂಟ್ ಆಗಲ್ಲ. ಯಾಕೆ? ಅದು ನಾನು ಮಾಡಿರೋದಲ್ಲ, ಅದು ಒಳಗಡೆ ಮನಸ್ಸೇ ಆ ಥರ ಒಂದು ಕರೆಕ್ಟ್ ಅಂದ್ರೆ ಆ ಟೈಮಿಗೆ ಅದು ಏನೋ ಇದು ಬೇಡ ಅದು ಬೇಕು ಅಂತ ಅನ್ಸಕ್ ಶುರು ಆಗುತ್ತಲ್ಲ. ಸೊ ಹಿಂಗ ಆ ಕ್ಲಾಕ್ ಮನಸ್ಸಲ್ಲೂ ಇದೆ ಅಂತ ಅನ್ಸುತ್ತೆ ನನಗೆ. ಮನಸ್ಸು ಅನ್ನೋದು ಎಲ್ಲ ಜೀವಕೋಶದಲ್ಲಿ ಇದೆ, ಅದು ಮೆದುಳಲ್ಲಿ ಇಲ್ಲ. ಮನಸ್ಸು ಅನ್ನೋದು ಫುಲ್ ಡಿಸ್ಟ್ರಿಬ್ಯೂಟ್ ಆಗೋಗಿರೋಂಥದ್ದು. ಹಾಗಾಗಿ ಕ್ಲಾಕ್ ಹೇಗಿದ್ರು ಜೀವಕೋಶದಲ್ಲಿ ಮನಸ್ಸು ತರ ಆಗಿದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಆ ದೈನಂದಿನ ಲಯನ ರೀಸೆಟ್ ಮಾಡುತ್ತದೆ. ಡಿಸೆಂಬರ್ವರೆಗೂ ಒಂಥರ ಲಯ, ಡಿಸೆಂಬರ್ ಈಗ ಸಂಕ್ರಾಂತಿ ಆದಮೇಲೆ ಇನ್ನೊಂದು ಲಯಕ್ಕೆ ಬರುತ್ತೆ ದೇಹ. ಇದೊಂದು ತುಂಬ ಅದ್ಭುತವಾದದ್ದು. ಇದರ ಜೊತೆಯಲ್ಲಿ ಈ ಒಂದು ಸಂಕ್ರಾಂತಿಯ ಸಮಯದಲ್ಲಿ ನಾವು ನೋಡೋ ಅಂಥದ್ದು, ನಮ್ಮ ಒಂದು ರೋಗ ಪ್ರತಿರೋಧಕ ಶಕ್ತಿ ಏನಿರುತ್ತೆ ಅದು ಬೂಸ್ಟಪ್ ಆಗ್ತಾ ಬರುತ್ತೆ. ಏಕೆ ಅಂತಂದರೆ, ಅಲ್ಲಿಯವರೆಗೂ ನಾವು ಒಳಗಡೆ ಇರ್ತೀವಿ. ಈ ಡಿಸೆಂಬರ್ವರೆಗೂ ನೋಡಿ ಎಲ್ಲರಿಗೂ ವೈರಲ್ ಇನ್ಫೆಕ್ಷನ್ ಅಂತೆ, ಕೆಮ್ಮಂತೆ, ಚಳಿ, ಜ್ವರ, ನೆಗಡಿ ಎಲ್ಲ ಅಲ್ವಾ. ಹೊರಗಡೆ ಇದು ಏನಕ್ಕೆ ಅಂದರೆ, ಮನೆಯಿಂದ ಇದ್ದವರು ಹೊರಗಡೆ ಬನ್ನಿ ಅಂತ. ಹೊರಗಡೆ ಬಂದಾಗ ವೈರಲ್ ಲೋಡು ವಾತಾವರಣದಲ್ಲಿ ಕಮ್ಮಿ ಆಯಿತು. ಆಮೇಲೆ ನಿಮಗೆ ಒಳ್ಳೆ ಗಾಳಿ ಸಿಕ್ತು, ಒಳ್ಳೆ ಬೆಳಕು ಸಿಕ್ತು, ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಎಲ್ಲ ಇನ್ಕ್ರೀಸ್ ಆಯಿತು. ಇದರ ಜೊತೆಗೆ ಮೆಲಟೋನಿನ್, ಸೆರೆಟೋನಿನ್ ಬ್ಯಾಲೆನ್ಸ್ ಇದೆಯಲ್ಲ, ರೀಸೆಟ್ ಆಗುತ್ತದು. ಅದು ಅದ್ಭುತವಾಗಿ ನಡೆಯುವಂಥದ್ದು. ಮೆಲಟೋನಿನ್ ಮತ್ತು ಸೆರೆಟೋನಿನ್ದು ಬ್ಯಾಲೆನ್ಸ್ ಅದು ರೀಸೆಟ್
ಆಗ್ತಾ ಬರೋಂಥದ್ದು ಇದೆಲ್ಲ ನಡೆಯುವಂಥದ್ದು ಈ ಒಂದು ಸಂಕ್ರಾಂತಿಯ ಸಮಯದಲ್ಲಿ. ಮೆಲಟೋನಿನ್ ಮತ್ತು ಸೆರೋಟೋನಿನ್ ಅಂದ್ರೆ ಸೆರೋಟೋನಿನ್ ಮೂಡ್ ಸ್ಟೆಬಿಲೈಸರ್. ಮೂಡ್ ಸ್ಟೆಬಿಲೈಸರು ಸೆರೋಟೋನಿನ್. ಮೆಲಟೋನಿನ್ ಪೈನಿಯಲ್ ಗ್ಲ್ಯಾಂಡ್ ಇಂದ ರಾತ್ರಿ ಸಮಯದಲ್ಲಿ ಬಿಡುಗಡೆ ಆಗುತ್ತಲ್ಲ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಡಿಸೆಂಬರ್ ಈ ಒಂದು ಚಳಿಗಾಲದಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು, ಈ ವಿಂಟರ್ ಅಲ್ಲಿ ಡಿಪ್ರೆಷನ್ ಜಾಸ್ತಿ. ಈ ಫಾರಿನ್ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇದಕ್ಕೆ ಅಂತಾನೆ ಒಂದೊಂದಷ್ಟು ಟ್ರೀಟ್ಮೆಂಟ್ ಇದೆ. ಏಕೆಂತಂದ್ರೆ ಯಾವಾಗ್ಲೂ ವಿಂಟರ್ ಸೀಸನ್ ತುಂಬಾ ಲೆಂತಿ ಇರೋ ಅಂಥದ್ದು, ತುಂಬಾ ಮಂಜು ಬೀಳೋ ಅಂಥ ಜಾಗದಲ್ಲಿ ಡಿಪ್ರೆಷನ್ ಕೊಟ್ಟೋಗ್ತಾರೆ ಅವರು. ಮತ್ತೆ ಎಲ್ಲಿ ಬೇಸಿಗೆ ಬಿಸಿಲು ಚೆನ್ನಾಗಿರುತ್ತೆ ಅಲ್ಲಿ ಡಿಪ್ರೆಷನ್ ಕಮ್ಮಿ. ಅದು ಬಹಳಷ್ಟು ರಿಸರ್ಚ್ ಆಗಿದೆ. ಇದೇನು ಅಂದ್ರೆ ನಮ್ಮ ಕ್ಲಾಕ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಅದು ಸರಿಯಾಗುತ್ತೆ ಇವಾಗ ನಿಮಗೆ ಈ ಸಂಕ್ರಾಂತಿ ನಂತರ ಒಂಥರ ಹೊಸ ಹುರುಪು, ಏನೋ ಒಳಗಡೆ ಇದ್ದಿದ್ದೆಲ್ಲ ಈಚೆ ಬರ್ತೀವಲ್ಲ. ಹಾಗಾಗಿ ಇದರ ಪೂರಕವಾಗಿ ಕೆಲವೊಂದು ಆಚರಣೆಗಳನ್ನ ಮಾಡಿದಾರಲ್ಲ, ಅದೆಲ್ಲ ಹೇಗೆ ಅಂತಂದ್ರೆ ನಮಗೆ ಒಳ್ಳೇದು ಮಾಡೋಕ್ಕೆ ಇದೆಲ್ಲದು ಸೆಟ್ ಮಾಡಿರೋ ಥರ ಇದೆ. ಪ್ರತಿಯೊಂದು ನಮಗೋಸ್ಕರನೇ ಮನುಷ್ಯ ನೀನು ಚೆನ್ನಾಗಿರು ಅವರು ಮಾಡಿರೋಂತಹ ಕ್ರಿಯೆಗಳು ಅಂತಲೇ ನಾವು ಹೇಳ್ಬೋದು. ಅದರಲ್ಲಿ ಪ್ರಮುಖವಾದದ್ದು ಗಾಳಿಪಟ. ಗಾಳಿಪಟದ ಒಂದು ನೀವು ಹೇಳಿದಾಗೆ ನಾನು ತುಂಬ ಗಾಳಿಪಟನ ಆರಿಸಿದ್ದೀನಿ ಸಣ್ಣವಳಿದ್ದಾಗ. ನಾವು ನಿಜವಾಗ್ಲೂ ನಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. ಈಗಿನ ಮಕ್ಕಳನ್ನ ನೋಡ್ತು ಅಂತಂದರೆ ನಮಗೆ ಅಯ್ಯೋ ಪಾಪ ಅನಿಸುತ್ತೆ. ಅವ್ರ ಬಾಲ್ಯ ಏನು ಅಂದರೆ ಬರೀ ಮೊಬೈಲು ಲ್ಯಾಪ್ಟಾಪ್ ಅಷ್ಟೇ. ನಾವು ನಿಜವಾಗ್ಲೂ ಬಹಳ ಈ ಥರದ್ದು ಗಾಳಿಪಟ ಆರಿಸೋದು. ಆಮೇಲೆ ಅದು ನೀವು ಹೇಳ್ದಂಗೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೂತ್ರ ಅಂತ ಹಾಕಬೇಕದು. ಆ ಸೂತ್ರ ಸರಿಯಾಗಿ ಹಾಕಲಿಲ್ಲ ಅಂದರೆ ನಿಮ್ಮ ಗಾಳಿಪಟ ಹೊಡಿತಾ ಇರುತ್ತೆ. ಆಮೇಲೆ ಅದಕ್ಕೆ ಬಾಲಂಗೊಂಚಿ ಕಟ್ಟಬೇಕು. ಆ ಬಾಲಂಗೊಂಚಿ ನನಗೆ ಗಾಳಿಪಟ ಅಂದಾಗ ಅದರ ಸೈಂಟಿಫಿಕ್ ಇದಕ್ಕೆ ಮೊದಲು ಸಿಂಬಾಲಿಕ್ ಆಗಿ ನೀವು ನೋಡಿ, ಗಾಳಿಪಟ ಅನ್ನೋದು ಒಂದು ಜೀವನ, ನಮ್ಮ ಜೀವನ ಅಂತ ಅನ್ಬೋದು. ಅಂದರೆ ಏರಿಳಿತ ಬಂದಂಗೆ, ವಿಂಡ್ ಬಂದಂಗೆ ಏರಿಳಿತ ಆಗುತ್ತೆ. ಸೂತ್ರ ಅಂದರೆ ನಮ್ಮ ಡಿಸಿಪ್ಲಿನು, ನಮ್ಮ ಅಭ್ಯಾಸಗಳು ಏನಿದೆ ಸರಿಯಾಗಿರೋದೇ ನಮ್ಮ ಜೀವನದ ಒಂದು ಸೂತ್ರ ಅನ್ಬೋದು. ಅದ್ರ ಜೊತೆಗೆ ಬಾಲಂಗೊಂಚಿ ಮೇಲೆ ಏರ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಪೊಸಿಷನ್ನು ಸ್ಟೇಟಸ್ಸು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಬಾಲಂಗೊಂಚಿ ಬೇಕು. ನಾನು ಹೇಳೋದು ಕಾರಣ ಏನಂದರೆ ನಾವು ಹೋಗ್ತಾ ಒಬ್ಬರೇ ಆಗ್ಬಿಡ್ತೀವಿ, ಎಲ್ಲರನ್ನೂ ಬಿಟ್ಬಿಡ್ತೀವಿ ನಾವು ಸಮಾಜದಲ್ಲಿ. ಏಕೆಂತಂದರೆ ಪೊಸಿಷನ್ನು, ಅಧಿಕಾರ, ಹಣ ನನ್ನ ಹತ್ರನೇ ಇದೆ ಅಂತ. ಅವಾಗೇನಾಗುತ್ತೆ ಅಂದರೆ ನೀವು ನೋಡಿ ಮೊನ್ನೆ ಇವರು ರಾಯಿ ಹೇಗೆ ಯಾವ ರೀತಿ ಸುಸೈಡ್, ಅಷ್ಟೆಲ್ಲ ಹಣ ಅಧಿಕಾರ ಎಲ್ಲ ಇತ್ತು, ಏನು ಬೇಕಾದರೂ ಸಿಕ್ಕೋದು. ಬಟ್ ಮನುಷ್ಯರಿಗೆ ಸಮಾಜಮುಖಿಯಾಗಿರ್ಬೇಕು. ಅವನಿಗೆ ಎಷ್ಟೇ ಎತ್ತರಕ್ಕೋದ್ರು ನನ್ನ ಜೊತೆ ನನ್ನ ಸಂಬಂಧಿಕರು, ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸು ಎಲ್ಲ ಇದ್ದಾಗ ಅದು ಬಾಲಂಗೊಂಚಿಗಳು. ಸೊ ಬಾಲಂಗೊಂಚಿ ಬಿಡೋಕ್ಕಾಗಲ್ಲ. ನಾವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಆ ಬಾಲಂಗೊಂಚಿಗಳಿದಾರಲ್ಲ, ಸ್ನೇಹಿತರಾಗ್ಬೋದು, ಸಂಬಂಧಿಕರಾಗ್ಬೋದು, ಆ ಗೊಂಚಿಗಳನ್ನ ಇರಲೇಬೇಕದು. ಹಾಗಾಗಿ ನಮಗೊಂದಷ್ಟು ಬಾಲಂಗೊಂಚಿಗಳು, ನಾವು ಇನ್ನೊಬ್ಬರಿಗೆ ಬಾಲಂಗೊಂಚಿ ಆಗಬೇಕು. ಅವಾಗೇನಾಗುತ್ತೆ, ಗಾಳಿಪಟ ನಾವು ಎಷ್ಟೇ ಎತ್ತರಕ್ಕೆ ಹೋಗಲಿ, ಆ ವಿಂಡ್ ಗಾಳಿ ಎಷ್ಟೇ ಹೊಡ್ತಾ ಇರಲಿ, ಅದು ಚೆನ್ನಾಗಿ ಸ್ಟೇಬಲ್ ಆಗಿ ನಾವು ಇರ್ತೀವಿ. ಇದು ಸುಮ್ಮನೆ ಹಾಗೆ ಒಂದು ಸಿಂಬಾಲಿಕ್ ಆಗಿ ನಾನು ಹೇಳಿದ್ದು ನೋಡಿ. ಇನ್ನೊಂದು ನಾನು ಅಬ್ಸರ್ವ್ ಮಾಡೋದು, ಗಾಳಿಪಟ ಹಾರಿಸುವವ್ರಿಗೆ ಗೊತ್ತಿರುತ್ತಿದ್ದು ಬೇಸಿಕಲಿ ಲೈಫಲ್ಲಿ ಒಂದು ಸೂತ್ರ ನಾವು ಕಂಡ್ಕೋಬೋದು ಗಾಳಿಪಟದಿಂದ. ಅದೇನೆಂದರೆ ಲೈಫಲ್ಲಿ ಅಂದರೆ ಗಾಳಿಪಟ ನಿಮಗೆ ತುಂಬ ಮೇಲೆ ಹೋಗಬೇಕು, ತುಂಬ ಚೆನ್ನಾಗಿ ಹಾರಬೇಕು ಅಂತಂದರೆ ನಿಮಗೇನು ಗೊತ್ತಿರಬೇಕು ಅಂದರೆ ಯಾವಾಗ ದಾರ ಬಿಡಬೇಕು, ಯಾವಾಗ ಇಳಿಬೇಕು ಗೊತ್ತಿರಬೇಕು. ನಾನು ಆ ಪಾಯಿಂಟ್ ಹೇಳಬೇಕು ಈಗ, ನೆಕ್ಸ್ಟ್ ಹೇಳೋಣ ಅಂತ ಅಂದ್ಕೊಂಡೆ, ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ. ಈಗ ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ ಯಾವ ಥರ ಗಾಳಿಪಟ ಹಾರಿಸ್ಬೇಕು ಅಂತಂದರೆ, ಮೊದಲು ಕಣ್ಣು ಕೈ ಕೋಆರ್ಡಿನೇಷನ್ ಇರಬೇಕು. ಕಣ್ಣು ಮತ್ತು ಕೈದು ಒಂದು ಕೋಆರ್ಡಿನೇಷನ್ ಅಂದರೆ ಕಣ್ಣು ನೋಡ್ತಾ ಇರುತ್ತೆ, ಕೈ ಎಳಿತಾ ಇರುತ್ತೆ, ದಾರ ಬಿಡ್ತಾ ಇರುತ್ತೆ, ಎರಡನ್ನೂ ಮಾಡ್ಬೋದು. ಈ ಕೋಆರ್ಡಿನೇಷನ್ ಇದ್ದಾಗ ಫೋಕಸ್ ಅದನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ದೃಷ್ಟಿ ಮತ್ತು ನಮ್ಮ ಇದ್ರದ್ದು ಎರಡದು ಕೋಆರ್ಡಿನೇಷನ್ ಚೆನ್ನಾಗಿತ್ತು ಅಂದರೆ ಗಾಳಿಪಟ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಫೋಕಸ್ಸು ಫೋಕಸ್ಸು ಅಲ್ಲೇ ನೋಡ್ತಾ ಇರ್ತೀರಾ, ಮತ್ತು ಆ ಒಂದು ಸ್ಕಿಲ್ ಏನಿದೆ ಅದು ಇರಬೇಕು. ಇವಾಗ ಇದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಇಷ್ಟು ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ನಿಮ್ಮ ಮುಂಭಾಗದ ಮೆದುಳು ಜಾಗೃತ ಆಗುತ್ತೆ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಕೋಆರ್ಡಿನೇಷನ್ಗೆ ಸೆರಿಬೆಲ್ಲಮ್, ನಮ್ಮ ಮೆದುಳಿನ ಸೆರಿಬೆಲ್ಲಮ್ ಭಾಗ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಇದೆಲ್ಲ ನಿಜವಾಗ್ಲೂ ಅದ್ಭುತ. ಅದು ಬರೀ ಗಾಳಿಪಟ ಅಲ್ಲ, ಅದು ಬರೀ ಗಾಳಿಪಟ ಅಲ್ಲವೇ ಅಲ್ಲ, ಅದು ಒಂದು ಸಿಂಬಾಲಿಕ್ ಅಷ್ಟೇ. ಇದು ಎಲ್ಲ ಥರದ ಪಾಠಗಳನ್ನು ನಮಗೆ ಕಲಿಸುತ್ತೆ. ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದಾಗ ಜಡ್ಜಿಂಗ್, ನಾನು ಈಗ ದಾರನ ನೀವು ಬಿಡ್ಲಾಬೇಕಿಲ್ವಾ, ಅದು ಗೋತ ಹೊಡಿತಾ ಇದೆಯಲ್ಲ, ಅಥವಾ ಇನ್ನೊಬ್ಬರದ್ದು ಈ ಕಡೆ ಬರ್ತಿದೆ ನಾನು ಈ ಕಡೆ ತರಬೇಕು, ಇದೆಲ್ಲ ಹೆಂಗೆ ಅಂದರೆ ಅನಾಲಿಸಿಸ್, ಡಿಸಿಷನ್ ಮೇಕಿಂಗು, ಇದೆಲ್ಲ ಬರಬೇಕು ಅಂತಂದರೆ ನಿಮಗೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಫೋಕಸ್ ಮಾಡ್ತಾ ಇದ್ದೀರಾ ನೀವು, ಮೆಡಿಟೇಷನ್, ಇಟ್ ಈಸ್ ಅ ಕೈಂಡ್ ಆಫ್ ಅ ಮೆಡಿಟೇಷನ್. ಫೋಕಸ್ ಮೆಡಿಟೇಷನ್ ಮಾಡ್ತಾರಲ್ಲ, ಅದು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು, ಕಾರಣ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಯಿತು, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಯಿತು, ನಿಮಗೆ ಡಿಸಿಷನ್ ಗೊತ್ತಾಯಿತು. ನಿಮಗೇನಾದರೂ
ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಭಯ ಆದರೆ ಆ ಭಯದಲ್ಲಿ ಏನಾಗುತ್ತೆ ಗಾಳಿಪಟ ಗೊತ್ತಾಗುತ್ತೆ, ಇಲ್ಲ ದಾರ ಕಟ್ಟಾಗುತ್ತೆ, ಅಂದರೆ ನಿಮ್ಮ ಹಿಡಿತ ಇವೆಲ್ಲ ಇರುತ್ತೆ, ಅದು ಬಿಟ್ಬಿಡ್ತೀರಾ ನೀವು. ಹಾಂ, ಈ ಏರುಪೇರಾಗುತ್ತೆ. ಗಾಳಿ ಬೀಸುವ ಇದನ್ನು ಏರೋಡೈನಮಿಕ್ಸ್ ಅದು ಇರುತ್ತಲ್ಲ, ಅದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಇದು ಒನ್ ಆಫ್ ದ ಇದು ನಿಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ನಮ್ಮ ಹಿರಿಯರು ನಮಗೆ ಕೊಟ್ಟಿರೋ ಒಂದು ಏನು ಕೊಡುಗೆ ಅಂದರೆ ಗಾಳಿಪಟ. ಇದರ ಮೂಲಕ ಮಾಡ್ಕೋಬೋದು. ಇದರ ಜೊತೆಲಿ ಏನಾಗುತ್ತೆ ಅಂದರೆ ಡೋಪಮೈನ್ ರಿಲೀಸ್ ಆಗುತ್ತೆ. ನಾವು ಹೊರಗಡೆ ಬಂದಿದ್ದೀವಿ, ಒಂದು ಗ್ರೌಂಡಲ್ಲಿ ಇದ್ದೀವಿ, ಡೋಪಮೈನು ರಿವಾರ್ಡ್, ನನ್ನ ಗಾಳಿಪಟ ಎಷ್ಟು ಚೆನ್ನಾಗಿ ಆಡ್ತಾ ಇದೆ, ರಿವಾರ್ಡ್ ಬಂತು, ಖುಷಿ ಆಗುತ್ತೆ. ಆಮೇಲೆ ಬೇರೆ ಎಷ್ಟೋ ಜನ ಮಾಡಿರ್ತಾರೆ, ತರಾವರಿ ಗಾಳಿಪಟಗಳಿರುತ್ತೆ, ಈಗಂತೂ ಅದ್ಭುತವಾಗಿ ಬೇರೆ ಬೇರೆ ಇದರಲ್ಲಿ ಮಾಡಿರ್ತಾರಲ್ಲ, ಅದು ನೋಡಿದಾಗ ಖುಷಿ ಆಗ್ತಾ ಇರುತ್ತೆ. ಡೋಪಮೈನ್ ರಿಲೀಸ್ ಆಯಿತು. ಗುಂಪು ಇರುತ್ತಿದ್ದು, ಗಾಳಿಪಟ ಒಬ್ಬರೇ ಆರಿಸಲ್ಲ, ಗುಂಪು. ಆಕ್ಸಿಟಾಸಿನ್ ಲವ್ ಹಾರ್ಮೋನ್ ರಿಲೀಸ್ ಆಯಿತು, ಬಾಂಡಿಂಗ್ ಹಾರ್ಮೋನ್ ರಿಲೀಸ್ ಆಯಿತು, ಡೊಪಮೈನ್ ರಿಲೀಸ್ ಆಯಿತು, ಮೂಡ್ ಚೆನ್ನಾಗಾಯಿತು, ಸೆರೆಟೋನಿನ್ ರಿಲೀಸ್ ಆಯಿತು, ಕೈಯೆಲ್ಲ ಇದಾಗುತ್ತೆ, ನೋವಾಗ್ತಿರುತ್ತೆ, ಆದರೂ ಖುಷಿ, ಎಂಡಾರ್ಫಿನ್ ರಿಲೀಸ್ ಆಗ್ತಾ ಇದೆ, ಪೇನ್ ಕಿಲ್ಲರ್. ಸೊ ಈ ಥರ ಎಲ್ಲ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಬರುತ್ತೆ. ಇದರ ಜೊತೆಗೆ ಡೊಪಮೈನ್ ಸ್ಪೈಕ್ ಆಗಲ್ಲ. ಸ್ಪೈಕ್ ಅಂದರೆ ತುಂಬ ಜಾಸ್ತಿಯಾಗಿ ಕಮ್ಮಿ ಆಗಲ್ಲ, ನಿಧಾನಗತಿಯಲ್ಲಿ ಆಗ್ತಾ ಬರುತ್ತೆ. ಆಮೇಲೆ ಇದಕ್ಕಿಂತ ಬಹಳ ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ಹಿರಿಯರು ತುಂಬ ಜನ ಅಲ್ಲಿ ಸೇರ್ಕೊಂಡಿರ್ತಾರೆ ನೋಡಿ. ಸೇರ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಬಿಟ್ವೀನ್ ಜನರೇಷನ್ನು, 3-4 ಜನರೇಷನ್ದು ಬಾಂಡಿಂಗು ಆ ಥರ ಆಗುತ್ತೆ. ಅದು ನಮ್ಮಲ್ಲಿ ಎಪಿಜೆನೆಟಿಕ್ಸ್ ಅಂತ ಒಂದಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ DNA ಬಹಳಷ್ಟು ಮಾಡಿಫಿಕೇಷನ್ಗಳಾಗೋಗುತ್ತೆ. ಅದೆಲ್ಲ ಆಗೋದಕ್ಕೆ ನಾವೆಲ್ಲ ಪೂರಕವಾಗಿ ಇವೆಲ್ಲ ಅಂಶಗಳನ್ನು ನಾವು ನೋಡ್ಬೋದು. ಇದರ ಜೊತೆ ಏನಾಗುತ್ತೆ ಅಂದರೆ ನಮ್ಮ ಶೋಲ್ಡರ್ ಇರುತ್ತಲ್ಲ, ನಾವು ಅದನ್ನು ಮಾಡಬೇಕಾದ್ರೆ ಈ ಶೋಲ್ಡರು, ಸ್ಕ್ಯಾಪ್ಯುಲಾ, ಈ ಎಲ್ಲ ಪೋರ್ಷನ್ಗೂ ನಿಮಗೆ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಸ್ಟ್ರೆಂಥನ್ ಆಗಿ ಎದೆಯ ಭಾಗ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಅದಾಗೋದ್ರಿಂದ ನಿಮ್ಮ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ಕಫ ಇದು ಎಲ್ಲ ಈ ಚಳಿಗಾಲದಲ್ಲಿ ಕಟ್ಕೊಂಡಿರುತ್ತಲ್ಲ, ಒಳ್ಳೆಯ ಗಾಳಿ ಹೊರಗಡೆ ಬಂದಿರ್ತೀರ, ಎಲ್ಲ ಬಿಸಿಲು ಮತ್ತು ಈ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ರೋಗ ಪ್ರತಿರೋಧಕ ಶಕ್ತಿ, ವೈರಲ್ ಲೋಡ್ ಕಮ್ಮಿ ಆಗ್ತಾ ಬರುತ್ತೆ ಗ್ರೌಂಡಲ್ಲಿ. ಅದುವರೆಗೂ ಏನು ಒಳಗಡೆ ಇರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಉಸಿರಾಟದ ಪ್ರಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಕೈದು ರಿಸ್ಟ್ ಇದು ಮತ್ತು ಹ್ಯಾಂಡ್ ಮೂಮೆಂಟು ಇವೆಲ್ಲ ಸ್ಟ್ರೆಂಥನ್ನಾಗಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಎಷ್ಟೊಂದು ಬೇಕಾದಷ್ಟು ಇದರಲ್ಲಿ ನಾವು ಪ್ರಯೋಜನಗಳನ್ನು ನೋಡ್ಬೋದು. ಮುಖ್ಯವಾಗಿ ಏನಾಗುತ್ತೆ, ನೀವು ಗಾಳಿಪಟ ಆರ್ಸೋಕ್ಕೆ ಅಂತೇಳಿ ಒಂದು ಬಯಲಿಗೆ ಹೋಗ್ತಿರಲ್ವ, ಗ್ರೌಂಡಿಂಗ್ ಆಗುತ್ತೆ. ಭಾಳ ಮುಖ್ಯವಾಗಿ ಆಗೋದು ಗ್ರೌಂಡಿಂಗು. ಮೊದಲೆಲ್ಲ ಈಗೆಲ್ಲ ಶೂಸ್ ಎಲ್ಲ ಹಾಕ್ಕೊಂಡು ಹೋಗ್ತಾರೆ, ಮೊದಲು ಬರೀ ಕಾಲಲ್ಲಿ ಹೋಗೋರು, ಬರೀ ಕಾಲಲ್ಲೇ ಅಲ್ಲೆಲ್ಲ ಇದು ಮಾಡೋದು. ಗ್ರೌಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ಬಯೋ ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ಚೆನ್ನಾಗಿ ನಮ್ಮದು ಅದು ಕಂಪ್ಲೀಟ್ ಆಗುತ್ತೆ. ಮತ್ತು ಗ್ರೌಂಡಿಂಗು ಬಹಳಷ್ಟು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಬರೀ ಕಾಲನ್ನು ನಾವು ನೆಲದ ಮೇಲೆ ಇಟ್ಟಾಗ ನಮ್ಮ ಭೂಮಿ ಏನು ಅಂದರೆ ನೆಗೆಟಿವ್ ಎನರ್ಜಿ ಥರ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ಬಹಳಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ಬೇಕಾದಷ್ಟರಿಂದ ಪೂರಕವಾಗಿ ನಮ್ಮ ದೇಹದಲ್ಲಿ ಅಡಕವಾಗಿರೋದು ಅದ್ರ ಜೊತೆ ಸೇರ್ಕೊಂಡು ನ್ಯೂಟ್ರಲೈಸ್ ಆಗುತ್ತೆ. ಅದು ನಮ್ಮ ದೇಹಕ್ಕೆ ಭಾಳ ಬೇಕಾಗಿರೋ ಅಂಥದ್ದು. ಹಾಗಾಗಿ ಎನರ್ಜಿ ಡ್ರೈನ್ ಆಗುತ್ತೆ ನೋಡಿ. ತುಂಬ ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ತುಂಬ ಬಳಕೆ ಮಾಡಿ ನೀವು ಎಷ್ಟು ಟಯರ್ಡ್ ಆಗಿರ್ತೀರಾ ನೀವು ಅಂತಂದರೆ ಕಣ್ಣು ಸ್ಟ್ರೈನು ನೋಡಿ ನೋಡಿ. ಆಮೇಲೆ ಏನು ಅಂತ ಕೆಲಸ ಮಾಡಿಲ್ಲ, ನೀವು ಮಾಡಿರೋದು ಕೂತ್ ಕೆಲಸ ಮಾಡಿದ್ದೀರ ಅಷ್ಟೇ. ಆದರೆ ನಿಮಗೆ ಆಗಿರುವ ಒಂದು ಸ್ಟ್ರೈನ್ನ ನೋಡಿದ್ರೆ ಒಂದು 8-10 ಗಂಟೆ ಸತತವಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದವ್ರಿಗಿನ ಜಾಸ್ತಿ ನಿಮಗೆ ಸ್ಟ್ರೈನ್ ಆಗಿರುತ್ತೆ. ಫೆಟಿಗ್ ಮೈಂಡ್ ಇದು ಬ್ರೈನ್ ಫಾಗ್ ಅಂತೀವಲ್ಲ, ಅದು ಆ ಫೆಟಿಗ್ ಅದೆಲ್ಲ ಹೆಂಗೆ ಅಂತಂದರೆ ಹೋಗಲ್ಲ ಅದು ಅಷ್ಟು ಸುಲಭಕ್ಕೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಮಸ್ಕ್ಯುಲರ್ ಪೇನು, ಬಾಡಿ ಪೇನ್ ಬಂದವರು ನಿದ್ದೆ ಮಾಡಿಬಿಡ್ತಾರೆ ಚೆನ್ನಾಗಿ. ಈ ಅದು ಬ್ರೈನ್ ಫಾಗು ಇದೆಲ್ಲ ಆದವ್ರಿಗೆ ನಿದ್ದೆನೂ ಬರೋದಿಲ್ಲ, ಇನ್ಸೋಮ್ನಿಯಾ ಶುರು ಆಗೋಗುತ್ತೆ. ಸೊ ಹಾಗಾಗಿ ನಿಮಗೆ ಅದು ಸರಿಯಾಗಿ ಪೂರಕವಾಗಿ ಬೇಕು ಅಂತಂದರೆ ಇದೆಲ್ಲ ಹೋಗಬೇಕು. ನಮಗೆ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ನಮಗೆ ಗ್ರೌಂಡಿಂಗು ಬಹಳ ಮುಖ್ಯ. ಹಾಗಾಗಿ ಅಲ್ಲಿ ನಾವು ಹೊರಗಡೆ ಹೋದಾಗ ಗ್ರೌಂಡಿಂಗ್ ಆಗುತ್ತೆ. ಹೀಗೆ ನಾನಾ ರೀತಿಯ ಪ್ರಯೋಜನಗಳು. ಒಂದು ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಯಿತು, ನಮ್ಮದು ಎಲ್ಲ ಶೋಲ್ಡರು ಇದು ಎಲ್ಲ ಇದಕ್ಕಿದಾಗಿ ಫೋಕಸ್ಸು ಇದೆಲ್ಲ ಆಗಿ. ಮೆಂಟಲ್ ಹೆಲ್ತ್ ಯಾವ ರೀತಿ ಅಂತಂದರೆ ಖುಷಿ ಆಯಿತು, ಒಳ್ಳೆಯ ಹಾರ್ಮೋನ್ಗಳೆಲ್ಲ ಬಿಡುಗಡೆ ಆಯಿತು ನಮಗೆ. ಆಮೇಲೆ ಸೋಷಿಯಲ್ ಹೆಲ್ತ್, ಎಲ್ಲರೂ ಇರ್ತಾರೆ, ಜನಗಳಿರ್ತಾರೆ, ಆಮೇಲೆ ಅಪ್ಪ ಇರ್ತಾರೆ, ತಾತ ಬರ್ತಾರೆ, ಚಿಕ್ಕಪ್ಪ, ಅಂದರೆ ಇದೊಂದು ಸೆಲೆಬ್ರೇಷನ್, ಇದೊಂದು ಹಬ್ಬ ಥರ ಇದು ಗಾಳಿಪಟ ಹಾರಿಸೋದು ಅನ್ನೋದು. ಹಾಗಾಗಿ ಅದು ಆಯಿತು. ಅದರ ಜೊತೆಗೆ ನಮಗೆ ದೇಹಕ್ಕೆ ಇಷ್ಟೆಲ್ಲ ಆದಾಗ ಸೆಕ್ಷುವಲ್ ಹೆಲ್ತು ನಾರ್ಮಲಿ ಎಲ್ಲ ಹಾರ್ಮೋನ್ಗಳು ಅದಕ್ಕದೇ ಚೆನ್ನಾಗಿರುತ್ತೆ. ಸ್ಪಿರಿಚುವಲ್ ಹೆಲ್ತ್ ಅಂದರೆ ಒಂಥರ ಮೆಡಿಟೇಷನ್ ಥರ, ಅದು ನೀವು ಫೋಕಸ್ ಮಾಡಿ ನೋಡ್ತಾ ಇರೋದು. ಇದೆಲ್ಲ ಏನಂದರೆ ಒಟ್ಟಾರೆ ನಮ್ಮನ್ನು ಒಂದು ಕಡೆ ಹಿಡಿದು ನಿಲ್ಲಿಸಿ ನಮಗೆ ಏನೇನು ಬೇಕು ಆರೋಗ್ಯಕ್ಕೆ ಎಲ್ಲ ಪೂರಕವಾದ ಅಂಶಗಳನ್ನು ಕೊಡುತ್ತೆ. ಆದರೆ ಇದರ ಮಹತ್ವನ ನಾವು ತಿಳ್ಕೊಂಡಿಲ್ಲ.
ನಮ್ಮ ಆಚರಣೆಗಳನ್ನು ಏನಕ್ಕೆ ನಾವು ಬಿಡ್ತಾ ಇದ್ದೀವಿ ಅಂದರೆ ಅದರ ಹಿಂದಿರುವ ವೈಜ್ಞಾನಿಕತೆಯ ಬಗ್ಗೆ ನಮಗೆ ಅರಿವಿಲ್ಲ. ಅದನ್ನು ನಾವು ತಿಳ್ಕೊಂಡಾಗ ಮತ್ತೊಮ್ಮೆ ಸಂಭ್ರಮಿಸೋಕ್ಕೆ ಇದನ್ನೆಲ್ಲ ಪುನಃ ನಾವು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ಮಕ್ಕಳುಗಳಿಗೆ ನೋಡಿ, ಮನೆ ಒಳಗಡೆ ಇರ್ತಾರೆ, ಒಂದು ಗಾಳಿಪಟ ಮಾಡಿಕೊಟ್ಟು ಟೆರೆಸ್ ಮೇಲಾರು ಆರಿಸಪ್ಪ ಅಂತೇಳಿ ನಾವು ಅದನ್ನು ಎನ್ಕರೇಜ್ ಮಾಡ್ತಾ ಬರಬಹುದು. ಭಾಳ ಚೆನ್ನಾಗಿ ಹೇಳಿದ್ರು. ಸೊ ಹಾಗೆ ನಾವು ಗಾಳಿಪಟ ಚಿಕ್ಕವ್ರದಾಗ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಆದರೂ ಕೂಡ ಹಾರಿಸಿದ್ವಿ. ಬಿಕಾಸ್ ಎಲ್ಲರೂ ಹಾರಿಸೋಕೆ ಅದು ಸೀಸನ್ ಬರ್ತಿದ್ದಂಗೆ ಎಲ್ಲರೂ ಗಾಳಿಪಟ ಸೀಸನ್ ಶುರು ಆಗೋದು. ಆಮೇಲೆ ಅಂಗಡಿಗಳಲ್ಲೂ ಸಿಗೋಕ್ಕೆ ಶುರು ಆಯಿತು. ಆಮೇಲೆ ಅಂಗಡಿಗಳಿಂದ ತೊಗೊಂಬಂದು ಹಾರಿಸೋದು ಇದೆಲ್ಲ ಮಾಡ್ತಿದ್ವಿ. ಚೆನ್ನಾಗಿತ್ತು, ವಾಸ್ ನೈಸ್. ಆಮೇಲೆ ಇನ್ನೊಂದು ನಂಗೆ ನೆನಪು ಬರುತ್ತೆ, ಅಂದರೆ ನಾವು ಚಿಕ್ಕವರದಾಗ ಅದು ಏನು ಗೊತ್ತಿಲ್ಲ ನಮಗೆ, ಮೇಲಿನ ಗಾಳಿ ಹತ್ತ ತನಕ ನಾವು ಕಷ್ಟಪಡಬೇಕು ಅಂತ. ಹೌದು, ಅದು ನೋಡಿ ಆರ್ಬಿಟ್ ಅನ್ನೋ ಥರ. ಹೌದು, ಮೇಲಿನ ಗಾಳಿ ಒಂದು ಸ್ವಲ್ಪ ಮೇಲೆ ಹೋಗಿ ಇನ್ನೂ ಸ್ವಲ್ಪ ಮೇಲಿನ ಗಾಳಿ ಹತ್ತು ಬಿಟ್ರೆ ಆಮೇಲೆ ಅದು ಆರಾಮ. ನೋಡಿ, ಅದಕ್ಕೆ ಏನು ಮಾಡ್ತಿದ್ವು ಅಂದರೆ ಅದನ್ನ ಹಿಡ್ಕೊಂಡು ಓಡ್ತಾ ಇರೋರು, ಓಡೋಗಿ ಎಲ್ಲೋ ಒಂದ್ ಕಡೆ ಬಿಡೋರು, ಆವಾಗ ಸ್ವಲ್ಪ ಅದು ಲಿಫ್ಟ್ ಆಗೋದು ಮೇಲೆ. ಆಮೇಲೆ ಅದೆಲ್ಲ ಏರೋಡೈನಮಿಕ್ಸ್. ಆಮೇಲೆ ಇನ್ನೊಂದಿನ ಅದೆಲ್ಲ ನಮ್ದೆಲ್ಲ ಚೆನ್ನಾಗಿ ಹಾರಿ ಎಲ್ಲ ಫುಲ್ ಮೇಲೆ ಹೋಗ್ಬಿಟ್ಟಿದೆ ಅಂದಾಗ ಅದಕ್ಕೊಂದು ದಾರನ ಕಲ್ಲಿ ಕಟ್ಟಿ ಆರಾಮ್ ಕೂತ್ಕೊಂಡ್ಬಿಡೋದು. ಹೌದು, ರಿಲ್ಯಾಕ್ಸ್ಡ್, ನಾನು ಗೆದ್ದೆ ಅನ್ನೋ ಥರ. ಅದು ನಂದು ಹಾರ್ತಾ ಇದೆ, ನಂದೇನು ಟೆನ್ಷನ್ ಇಲ್ಲ ಅನ್ನೋ ಥರ. ಆಮೇಲೆ ಕೆಲವೊಂದ್ಸಲ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬಾ ದೂರ ಹೋಗಿರುತ್ತೆ, ತುಂಬಾ ದಾರ ಬಿಟ್ಟಿರ್ತೀವಿ, ಲಾಸ್ಟ್ ಮಿನಿಟಲ್ಲಿ ಅದು ಕಟ್ ಆಗ್ಬಿಡುತ್ತೆ. ಕಟ್ ಆಗಿ ಅದು ಫುಲ್ ಆಕಾಶದಲ್ಲೇ ಹೋಗ್ಬಿಡುತ್ತೆ, ನಮ್ಗೆ ಗೊತ್ತಿಲ್ಲ, ಬಟ್ ಅದು ನಾಪತ್ತೆ. ಅದನ್ನ ನೋಡ್ಕೊಂಡು ಅದಕ್ಕೆ ಕಾಣೋ ತನಕ ನೋಡ್ಕೊಂಡಿದ್ದು ಆಮೇಲೆ ವಾಪಸ್ ಮನೆ ಬರ್ತಿದ್ವಿ. ಕೆಲವು ಸಲ ಈ ಎಲೆಕ್ಟ್ರಿಕ್ ವೈರ್ಗಳಿಗೆ ಸಿಗಾಕೊಳ್ಳೋದು, ಮಕ್ಳುಗಳು ಬಿಡ್ಬೇಕಾದ್ರೆ ಪಾಪ ಆಮೇಲೆ ಅವ್ರು ಅಳವರು ಇವತ್ತು ಸಿಗಾಕಂತು ಅಂತ ಇನ್ನೊಂದು ಗಾಳಿಪಟ. ಈಗ ಮೊದಲು ಎಲೆಕ್ಟ್ರಿಕ್ ಇದ್ರಲ್ಲ ಗಾಳಿಪಟಗಳು ನೋಡ್ತಿದ್ವು, ಈಗಿಲ್ಲ. ಅಂದ್ರೆ ಜನ ಆರಿಸ್ತಾ ಇಲ್ಲ ಅಂತ. ಹೌದು, ಬಟ್ ಇಟ್ ವಾಸ್ ವಂಡರ್ಫುಲ್. ಮೇಡಮ್ ಹೇಳಿದಾಗ ಇಟ್ ಈಸ್ ವಂಡರ್ಫುಲ್. ನೋಡಿ, ಆಪ್ತ ಮಿತ್ರದಲ್ಲಿ ಅದರದ್ದೇ ಒಂದು ಹಾಡಿದೆಯಲ್ಲ, ಎಷ್ಟು ಚೆನ್ನಾಗಿ ಅದು ಸಂಭ್ರಮಿಸೋದು, ಗಾಳಿಪಟ ಹಾರಿಸಿ ಇದೆಲ್ಲ ಮಾಡೋಂಥದ್ದು. ಸೌಂದರ್ಯ ಅವ್ರದ್ದೊಂದು ಹಾಡಿದೆಯಲ್ಲ, ನಿಜವಾಗ್ಲೂ ಅದು ತುಂಬ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಸೊ ಹಾಗೆ ಸಂಕ್ರಾಂತಿಗೂ ಗಾಳಿಪಟಕ್ಕೂ ನಮ್ಮ ಜೀವನಕ್ಕೂ ಏನು ಸಂಬಂಧ, ಎಲ್ಲ ರೀತಿಯ ಸಂಬಂಧ ಏನು ಅನ್ನೋದನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಏನಂದರೆ ವಿಷಯ ಏನಂದರೆ, ಈಗ ನಮ್ಮ ಊರುಗಳಲ್ಲಿ ಆ ಒಂದು ಗ್ರೌಂಡ್ಗಳನ್ನ ಉಳಿಸ್ಕೊಂಡಿದ್ದೀವಿಯಾ, ಆ ಥರ ಒಂದು ಓಪನ್ ಸ್ಪೇಸ್ ಇದೆಯಾ ಅನ್ನೋದು ಮುಖ್ಯ. ಇಲ್ಲ ಅಂದರೆ ಅದನ್ನು ದಯವಿಟ್ಟು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಇದ್ರೆ ಹೋಗಿ ಅದನ್ನು ಹಾರಿಸಿ ಎಲ್ಲರ ಜೊತೆಗೆ ಸೇರ್ಕೊಳ್ಳಿ. ಇಲ್ಲ ಅಂದರೆ ಈಗ ನಗರ ಪ್ರದೇಶಗಳಲ್ಲಾದರೆ ಒಂದೊಂದು ಕಮ್ಯುನಿಟಿ ಇರುತ್ತೆ ನೋಡಿ, ಒಂದಷ್ಟು ಜಾಗ ಇದ್ದಾಗ ಅದೊಂದು ಸೆಲೆಬ್ರೇಷನ್ ಮಾಡಬಹುದು. ಕರೆಕ್ಟ್. ಆಮೇಲೆ ಗಾಳಿಪಟ ಉತ್ಸವ ಕೂಡ ನಡೆಯುತ್ತೆ, ಗುಜರಾತ್ನಲ್ಲಿ ನಡೆಯುತ್ತೆ ಪ್ರತಿ ವರ್ಷ. ನಾನು ಮಾಡ್ದಂಗೆ ಕರಾವಳಿಲೂ ನಮ್ಮ ಕರಾವಳಿ ಪ್ರದೇಶದಲ್ಲಿ ನಡೆಯುತ್ತೆ. ತುಂಬ ದೊಡ್ಡ ಮಟ್ಟದ ಗಾಳಿಪಟಗಳನ್ನ ಹಾರಿಸೋದು, ಆಮೇಲೆ ಸ್ಪರ್ಧೆಗಳು ಕೂಡ ಇರ್ತವೆ. ಆ ಥರದೆಲ್ಲ ಒಂದು ಹಂತಕ್ಕೆ ನಡೀತಾ ಇದೆ ಈಗ. ನಾವು ಇನ್ವಾಲ್ವ್ ಆದರೆ ಹೋದ್ರೆ, ಅಟ್ಲೀಸ್ಟ್ ನಾವು ಹಾರಿಸದೆ ಹೋದ್ರು ಅದು ಹೋಗಿ ಇದನ್ನ ನೋಡಿ ಸಂಭ್ರಮಿಸೋದಕ್ಕೆ ನಾವು ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಇಂಥದಕ್ಕೆಲ್ಲ. ಮತ್ತೆ ಅದ್ರ ಬಗ್ಗೆ ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕಾಗುತ್ತೆ, ಇದು ಗಾಳಿಪಟ ಈ ತರ ಇದೆ ಇದೆಲ್ಲ. ಅಂದ್ರೆ ಇವೆಲ್ಲ ಒಂದು ಮಕ್ಕಳಿಗೆ ಅವ್ರಿಗೂ ಹಾರಿಸ್ಬೇಕಂತ ಖಂಡಿತ. ಹೌದು, ಅವ್ರು ನೋಡದೇ ಇದ್ರೆ ಹೆಂಗ ಅನ್ಸುತ್ತೆ. ಹೌದು. ಸೊ ಹಿಂಗಾಗಿ ಅದೆಲ್ಲವೂ ಅಂದ್ರೆ ಎಲ್ಲ ರೀತಿಯ ಸರ್ವತೋಮುಖ ಬೆಳವಣಿಗೆ ಅಂತಾರಲ್ಲ, ಆರೋಗ್ಯ ಅಂತಾರಲ್ಲ, ಆ ಆರೋಗ್ಯಕ್ಕೆ ಪೂರಕವಾಗಿರುವಂಥ ಅಂಶಗಳಲ್ಲಿ ಒಂದು ಈ ಗಾಳಿಪಟ. ಇದ್ರ ಬಗ್ಗೆ ಅದ್ಭುತವಾಗಿ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಡಾಕ್ಟರ್ ಮಾಲಿನಿ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಗಾಳಿಪಟದ ಅನುಭವ ನನಗೆ ಹೇಗೆ ನೆನಪು ಬಂತು, ನಿಮಗೂ ಹಾಗೆ ನೆನಪು ಬಂದಿರಬಹುದು. ಆ ಥರ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ನೊಬ್ರಿಗೂ ಗೊತ್ತಾಗಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಅವಘಡ ಆಗ್ತಾ ಇದೆ, ಇತ್ತೀಚೆಗೆ ಕೂಡ ಆಯಿತು. ಈ ಮಾಂಜ ಮಾಡುವಂಥದ್ದನ್ನು ನಿಷೇಧಿಸಬೇಕು ಅಂತ ಕೂಡ ಮಾಡ್ತಾ ಇದೆ. ಬಿಕಾಸ್ ಅದು ಡೇಂಜರಸ್. ಅದು ಏನಾಗ್ತಾ ಇದೆ, ಕೆಲವೊಂದು ನಗರ ಪ್ರದೇಶಗಳಲ್ಲಿ ಮಾಡ್ತಿರ್ಬೇಕಾದ್ರೆ ಕೆಳಗಡೆ ಹೋಗುತ್ತೆ, ಆ ದಾರ ಗಟ್ಟಿಯಾಗಿರುವಂಥ ದಾರ ಇರುತ್ತೆ, ಯಾರೊಬ್ಬ 2 ವೀಲರ್ಗೆ ಅವನಿಗೆ ಸಿಕ್ಕಾಕೊಂಡು ಅದು ಅವಘಡ ಕೂಡ ಆಗಿರುವಂಥ ನನ್ನ ಸುದ್ದಿ ಓದೆ. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಮಾಡೋದಕ್ಕಿಂತ ಹೊರಗಡೆ ಹೋಗಿ ಮಾಡೋದು ಬೆಟ್ರು. ಮತ್ತು ಯಾವುದೇ ಕಾರಣಕ್ಕೂ ಆ ಥರದ ಒಂದು ಮಾಂಜ ಮಾಡುವಂಥದ್ದನ್ನು ಅದು ಅವಾಯ್ಡ್ ಮಾಡಿ, ಅದು ಬೇಡ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.